ಹಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ವೆಲ್ಕಮ್ ಟು ದಿ ಅನದರ್ ವ್ಲಾಗ್. ಸುಮಾರು ದಿವಸ ಆದಮೇಲೆ ಯೂಟ್ಯೂಬಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ದೆನ್ ಇನ್ಸ್ಟಾಗ್ರಾಮಲ್ಲೂ ಕೂಡ 10K ಕಂಪ್ಲೀಟ್ ಆಗಿದೆ. ಸೊ ಅದೇ ರೀಸನಿಂದನೇ ನಾವು ಚಿಕ್ಕಮಂಗ್ಳೂರು ರೈಡ್ ಹೊರಟಿದ್ದೀವಿ. ಆಲ್ರೆಡಿ ನಾವು ಬೇಲೂರಲ್ಲಿ ಇದ್ದೀವಿ. ಯಾರ್ಯಾರು ಅಂತಂದರೆ ನಾವು ಮತ್ತು ನಮ್ಮ ಬಾಯ್ಸು. ನಾವು DDLsಲ್ಲಿ ಒಂದು ವ್ಲಾಗ್ ಮಾಡಿದ್ವಿ. ನೀವು ಆ ವ್ಲಾಗ್ನ ಕಂಪ್ಲೀಟಾಗಿ ನೋಡಿದರೆ ಈ 3 ಜನ ಯಾರು ಅಂತ ನಿಮಗೆ ಗೊತ್ತಾಗುತ್ತೆ. ಏನು ಅಂದರೆ ಸಡನ್ ಪ್ಲಾನ್ ಮಾಡಿ ಈಗ ಎಲ್ಲಿ ಹೋಗ್ಬೇಕು ಅಂತ ಏನು ಪ್ಲಾನ್ ಆಗಿಲ್ಲ ಕರೆಕ್ಟಾಗಿ. ಬಟ್ ಸುಮ್ಮನೆ ಹೊರಟು ಬಂದಿದ್ದೀವಿ. ಮನೆಯಲ್ಲೂ ಕರೆಕ್ಟಾಗಿ ಹೇಳಿಲ್ಲ. ಮನೆಯಲ್ಲೂ ಎಲ್ಲೋ ಹೋಗ್ತಾವ್ರೆ ಹುಡುಗರು ಅಂತ ಮನೆಯಲ್ಲೂ ಸುಮ್ಮನೆ ಆಗೋರೆ. ಮನೇಲಿ ಧಾರವಾಡ ಅಂತ ಹೇಳ್ಬಿಟ್ಟು ನಾವು ಚಿಕ್ಕಮಂಗ್ಳೂರು ರೈಡಿಗೆ ಬಂದಿದ್ದೀವಿ. ಆ್ಯಕ್ಚುಲ್ ಆಗಿ ಇವರು ನಮ್ಮ ಪ್ರೊಫೆಷ್ನಲ್ ಫೋಟೋಗ್ರಾಫರು. ಇವ್ರದ್ದೇನೋ ಫೋಟೋ ಶೂಟ್ ಐತೆ ಅಂತ ಮನೇಲಿ ಸುಳ್ಳು ಹೇಳ್ಕೊಂಡು ಬಂದಿದ್ದೀವಿ. ಮೀನಾಕ್ಷಿ ಇಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಈ ವ್ಲಾಗ್ನ ನಮ್ಮ ಮನೆಯವರು ಮತ್ತು ಇವ್ರ ಮನೆಯವ್ರು ಏನಾದರೂ ನೋಡಿದ್ರೆ ಪಕ್ಕ ಈ ಪ್ರಶ್ನೆಗಳನ್ನಂತೂ ಕೇಳ್ತಾರೆ. ಸುಳ್ಳು ಹೇಳ್ಬಿಟ್ಟು ರೈಡ್ ಹೋಗೋ ಅವಶ್ಯಕತೆ ಇತ್ತಾ? ಮಳೆ ಬರುತ್ತೆ ಅಂತ ಗೊತ್ತಿದ್ರು ರೈಡ್ ಹೋಗೋ ಅವಶ್ಯಕತೆ ಇತ್ತಾ? ಸಡನ್ ಆಗಿ ಪ್ಲಾನ್ ಮಾಡಿ ಇನ್ನೂ ಯಾವ ಪ್ಲೇಸು ಅಂತ ಏನು ನೋಡ್ಕೊಂಡಿಲ್ಲ. ಆದ್ರೂ ಸುಮ್ಮನೆ ಹೊರಟು ಬಂದಿದ್ದೀವಿ. ಅದ್ರ ಅವಶ್ಯಕತೆ ಇತ್ತಾ? ಓಕೆ ಗಾಯ್ಸ್, ನೆಕ್ಸ್ಟು ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತ ಪ್ಲಾನ್ ಮಾಡಿ ಎಲ್ಲ ಅಲ್ಲಿ ಹೇಳ್ತೀನಿ. ಬೇಲೂರಿಂದ ಚೆಕ್ಔಟ್ ಆಗೋಣ. ಹೇಳೋ ಡೈಲಾಗ್ ಹೇಳೋ. ಅರಿಗತ ಗುಜೈಮಸ್ ಏನೋ ಹೇಳ್ದ ಕಣೋ. ಏನು ಹೇಳೋದು ನಾವು? ಇವರಿಬ್ರು ಅವರಲ್ಲ ಇವರು. ಎಲ್ಲಿ ಇವನು ಈ ಬೀಸಿನು ಇವರೆಲ್ಲ ಆನಿಮೆ ಲವರ್ಸು. ಆನಿಮೆಗಳು ನೋಡ್ಬಿಟ್ಟು ತಲೆ ತಿಂತಾರೆ. ಅದೇನೇನು ಅರ್ಥ ಬರುತ್ತೆ ಕಣೋ. ಏನು ಬರಲ್ಲ ಅರ್ಥ ಇರೋದೇ ಮಾತಾಡೋದು. ಬಾಯ್. ಓಕೆ ಫ್ರೆಂಡ್ಸ್, ಈಗ ಸದ್ಯಕ್ಕೆ ಬೇಲೂರಿಂದ ಚೆಕ್ಔಟ್ ಆಗ್ತೀವಿ. ನೆಕ್ಸ್ಟ್ ಎಲ್ಲೂ ಹೋಗ್ತೀವಿ ಅಂತ ಮುಂದಿನ ವಿಡಿಯೋ ಅಲ್ಲ, ಇದೇ ವಿಡಿಯೋದಲ್ಲಿ ನೆಕ್ಸ್ಟ್ ಹೇಳ್ತೀವಿ ಪ್ಲಾನ್ ಮಾಡಿದಾದ್ಮೇಲೆ. ನಾವು 4 ಜನ ಬಂದಿರೋದು. R15 ಇಬ್ಬರು, ನನ್ನ ಗಾಡೀಲಿ ನಾನು ಮತ್ತು ನಮ್ಮ ಲವ್ಲಿ ಬಾಯ್ ಅಕೀರಾ. ಅದರಲ್ಲಿ ಇನ್ನು ಇವರಿಬ್ರು ಗೊತ್ತಲ್ಲ, R15 ಇವನೊಳ್ಳೆ ಗುಬ್ಬಚ್ಚಿ ಹಿಂಗೆ ಕುಂಕಂಡ ನಿಂದಗಡೆ ಗುಬ್ಬಚ್ಚಿ ಗೂಡಿ. ಇವರಿಬ್ರು ಒಂಥರ ಲವರ್ಸ್ ಇದ್ದಂಗೆ. ಯಾಕೆ ಅಂದರೆ R15 ಹೆಂಗೆ ಕುತ್ಕೊಂತಾರೆ ಅಂತ ತೋರಿಸ್ತೀನಿ ರೀ ನಿಮ್ಗೇನೆ. ಹಾಂ, ಬ್ರದರ್ಸ್. DK ಶಿವಕುಮಾರ್ ಹೇಳ್ತಾನೆ, ವಿ ಆರ್ ಬ್ರದರ್ಸ್, ವಿ ಲಿವ್ ಟುಗೆದರ್, ವಿ ಡೈ ಟುಗೆದರ್. ಇವರು ಸಿದ್ದರಾಮಯ್ಯ, ಇವರು DK ಶಿವಕುಮಾರ್. ಇವನೇ ಸದ್ಯಕ್ಕೆ ನಾವು ಟಿಫನ್ ಮಾಡಕ್ಕೆ ಬಂದಿದ್ದೀವಿ. ಅಗಸ್ತ್ಯ ದೋಸೆ ಕಾರ್ನರ್. ಅಗಸ್ತ್ಯ ಬೈಕಲ್ಲಿ ಅಗಸ್ತ್ಯ ಹೋಟೆಲ್ಗೆ ಬಂದಿದ್ದೀವಿ. ಇವಾಗ ಯಾವ ಪ್ಲೇಸ್ಗೆ ಹೋಗೋದು? ಮಹಾತ್ಮ ಗಾಂಧಿ. ಏನು ಮಹಾತ್ಮ ಗಾಂಧಿ ಪಾರ್ಕ್? ಸೀದಾ ಪಾರ್ಕಾ? ಇದೇ ಅಲ್ಲ ಪಾರ್ಕು? ಹಂಗೆ ಇದೆ ಪಾರ್ಕ್ ತರನೇ, ಬಟ್ ಆದ್ರೆ ಎಷ್ಟು ದೂರ? ಸೀದಾ ಚಿಕ್ಕಮಂಗ್ಳೂರ ಮಚ್ಚ. ಅಂದಿವೆ ಯಾವುದು ಇಲ್ಲ ಈಗ. ಸರಿ, ಮ್ಯಾಪ್ ಹಾಕು. ನಾವಿದೇ ಫಸ್ಟ್ ಟೈಮ್ ಅಲ್ವಾ ಈ ಥರ ಅನ್ಪ್ಲ್ಯಾನ್ಡ್ ಆಗಿ ಬಂದಿರೋದು. ಏನು ಪ್ಲಾನ್ ಇಲ್ಲ, ಸುಮ್ಮನೆ ಹೋಗ್ತಾ ಇದ್ದೀವಿ. ನೋಡಿ ಕುತ್ಕೊಂಡ್ರೆ ಕಪ್ಪಲ್ ಇಬ್ರು. ಹಂಗೆ ಮ್ಯಾಪಲ್ಲಿ ನೋಡು ಮಾಮಿ, ಅದರ ಅಂದಿವೆ ಅದರ ಪ್ಲೇಸಸ್ ಐತೇನೋ. ಹಾಂ, ನೋಡು. ನನ್ನ ಹತ್ರ ಆಲ್ರೆಡಿ ರೈನ್ ಜಾಕೆಟ್ ಇದೆ, ಬಟ್ ಇವ್ರು 3 ಜನದ ಹತ್ರನೂ ಇಲ್ಲ. ಸೊ ಹಂಗಾಗಿ ಇವಾಗ ರೈನ್ ಜಾಕೆಟ್ ತೊಗೋಬೇಕು. ಯಾಕಂದರೆ ಮಳೆ, ಚಿಕ್ಕಮಂಗ್ಳೂರು ಅಂದಮೇಲೆ ಮಳೆ ಬಂದೇ ಬರುತ್ತಲ್ಲ ಮ್ಯಾಮ್. ಟೋಟಲಾಗಿ 3 ಜನಕ್ಕೂ 3 ಜೊತೆ ರೈನ್ ಜಾಕೆಟ್ಸ್ ತೊಗೊಂಡಿದ್ದಾರೆ. 1,500 ಆಗಿದೆ. ಯಾರ ಮಗ? ನಿನ್ನ ಮಗನ ಅದು? ಕರ್ಕೊಳ್ಳೋ, ನಿಮ್ಮ ಮಗನ್ ಕರ್ಕೊಳ್ಳೋ. ಜಾಸ್ತಿ ತೀಟೆ ಮಾಡ್ತಾನೆ. ಕಾಫಿ ನಾಡು ಚಿಕ್ಕಮಂಗ್ಳೂರ್ಗೆ ಇವಾಗ ಎಂಟರ್ ಆಗ್ತಾ ಇದ್ದೀವಿ. ಹೋಗ್ತಾನೆ ಲೊಕೇಶನ್ ಫುಲ್ಲು, ವೆದರ್ ಫುಲ್ಲು ಚೇಂಜ್ ಆಗ್ತೈತೆ. ನೋಡಕ್ಕೆ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತೈತೆ. ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ ಚಿಕ್ಕಮಂಗ್ಳೂರಲ್ಲಿ. ವಿಡಿಯೋ ಬರ್ತಾಯಿತ್ತೋ ಹೆಂಗೋ ನನಗಂತೂ ಗೊತ್ತಿಲ್ಲ. ಇನ್ನೂ ಮಳೆ ಜಾಸ್ತಿ ಆದರೆ ಕ್ಯಾಮ್ರಾ ಬಿಚ್ಚಿಡಬೇಕು, ಏನಾಗುತ್ತೋ ಗೊತ್ತಿಲ್ಲ. ಯಾವುದೋ ಮಹಾತ್ಮ ಗಾಂಧಿ ಪಾರ್ಕ್ ಅಂತೆ. ಸರಿ ನೋಡೋಣ, ಚೆನ್ನಾಗಿದೆಯೋ ಹೆಂಗೋ ನಮಗಂತೂ ಗೊತ್ತಿಲ್ಲ. ಜನನೇ ಇಲ್ಲ ಮಾಮ್. ಮಹಾತ್ಮ ಗಾಂಧಿ ಉದ್ಯಾನವನ ಚಿಕ್ಕಮಗಳೂರು. ಮಳೆ ಜೋರಾಗೆ ಬರ್ತೈತೆ. ಅಲ್ಲ, ಏನು ಬೇಡ, ಹೋಗೋದೇನು ಬೇಡ ಅಲ್ಲ, ನಾರ್ಮಲ್ ಪಾರ್ಕೇ ಇದು. ನಾವೇನೋ ದೊಡ್ಡದಾಗಿರುತ್ತೆ ಅನ್ಕೊಂಡ್ವಿ. 12 seconds later. ಅಪ್ಪ, ಏನೋ ಹಿಂಗೆ ಜಾಸ್ತಿ ಆಯಿತು ಮಳೆ. ನಿಲ್ಲಿಸಿ ಒಳ್ಳೆ ಕೆಲಸನೇ ಮಾಡಿದ್ದೀವಿ. ಜಾಕೆಟ್ ನಾಚಿಕೆ ಆಗಲ್ಲ ಕ್ಯಾಮ್ರಾ ಮುಂದೆ ಬಟ್ಟೆ ಹಾಕೋಣಕ್ಕೆ?
ಎಲ್ಲ ಬಿಟ್ಟಿದ್ದೀವಿ ಇವರಿಬ್ಬರ ಚೆನ್ನಾಗಿಲ್ಲ ಅವನು ಎಲ್ಲ ಬಿಟ್ಬಿಟ್ಟವನಂತೆ ನೋಡೋನು. ಚೆನ್ನಾಗಿಲ್ಲ ಅನ್ನಿಸ್ತೈತೆ ನಮಗೆ ಚೆನ್ನಾಗೈತೆ ಟೋಪಿ ಹಾಕೊಂಡು ನಾವು ಬೇರೆ ಖುಷಿಗೋಸ್ಕರ ದೇವರಣ್ಣ ಚೆನ್ನಾಗಿತ್ತು ಕಣ ಅವ್ರದೇನೆ ನೋಡಲ್ಲಿ. ನಿಜ ನೋಡಿ ಸೈಕ್ ಆಗೈತೆ ಅವ್ರಿಬ್ಬರದು. ಇವನು ಬ್ಲ್ಯಾಕ್ ಕಲರ್ ಅಂಕಲ್ ಬ್ಲ್ಯಾಕ್ ಕಲರ್ ಕೊಡೋವರೆಗೂ ಬಿಡ್ಲಿಲ್ಲ ಇವನು. ಐ ಲವ್ ಬ್ಲ್ಯಾಕ್, ಯು ಲವ್ ಬ್ಲ್ಯಾಕ್. ನೋಡಿ ಬ್ಲ್ಯಾಕ್ ಕಲರ್ ಹೆಲ್ಮೆಟ್, ಬ್ಲ್ಯಾಕ್ ಕಲರ್ ಗಾಡಿ, ಬ್ಲ್ಯಾಕ್ ಕಲರ್ ಪ್ಯಾಂಟು, ಬ್ಲ್ಯಾಕ್ ಕಲರ್ ರೈನ್ ಜಾಕೆಟು, ಅದು ಬ್ಲ್ಯಾಕ್ ಹಾಕಿದ್ಯಾ? ಇದು ನಮ್ಮ ಪಾಡು. ಏನು ಪ್ಲ್ಯಾನ್ ಮಾಡ್ದಂಗೆ ಬಂದರೆ ಹಿಂಗೆ ಆಗೋದು. ಕ್ಯಾಮ್ರಾ ಬಿಚ್ಚಿಡ್ಲೇಬೇಕು ಇವಾಗ. ಸದ್ಯಕ್ಕೆ ಕ್ಯಾಮ್ರಾನ ಬಿಚ್ಚಿಡ್ತಿದ್ದೀವಿ. ಎಲ್ಲಿ ವೀಡಿಯೋ ಮಾಡ್ತೀವ ನಮಗಂತೂ ಗೊತ್ತಿಲ್ಲ. ಮಳೆ ಮಾತ್ರ ಸರಿಯಾಗಿ ಬರ್ತೈತೆ. ಅಲ್ಲಿರೋ ಅವಲೇ ಬೆಟ್ಟಗಳು ಕಾಣಿಸ್ತಿದಾವಲ್ಲ, ಇವಾಗ ಒಂದೂ ಕಾಣಿಸ್ತಾ ಇಲ್ಲ. ಆ ರೇಂಜಾಗಿ ಮಳೆ ಬರ್ತೈತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಕಟ್ ಮಾಡ್ತಾ ಇದ್ದೀನಿ. ಸಾಧ್ಯವಾದರೆ ಇನ್ನೂ ವೀಡಿಯೋ ಮಾಡ್ತೀವಿ. ಇವನು ಡ್ಯಾನ್ಸ್ ಮಾಡ್ತಾನೆ, ಇವನು ಸಾಧ್ಯ ಆದರೆ ಇನ್ನೂ ವೀಡಿಯೋ ಮಾಡ್ತೀವಿ. ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. Your attention, please.